ರಾಜಣ್ಣ ಏನದ ಹಳ್ಳ ಹಿಡಿಯತ್ತಂತೆ. ಮತ್ತೆ ಇನ್ನೇನು ಹಿಡಿಬೇಕು? ಅಲ್ಲ ತನಿಖೆ ಕೊಡ್ತಾರೇನೋ ಅಂತ ಅನ್ಕೊಂಡಿದ್ದು. ಯಾಕೆ ಕೊಡಬೇಕು? ಬೇಡ. ಸುಳ್ಳು ಹೇಳಿದರೆ ರಾಜಣ್ಣ ಎಂಬ ಮಂತ್ರಿ ಸುಳ್ಳುಗಾರ, ಹಸಿ ಸುಳ್ಳುಗಾರ ಅಂತ ನಾನು ಹೇಳ್ಬೋದೇನೋ ಬೇಕಾದ್ರೆ. ಅದು ನನ್ನ ಮೇಲೆ ಒಂದು ಕೇಸ್ ಕೊಡ್ತಾರಾಗ ನಾನು ಸುಳ್ಳುಗಾರ ಅಂತ ಕರ್ತಾವ, ನನ್ನ ಮೇಲೆ ಎಫ್ ಮಾಡ್ರಿ ಅನ್ಬೋದು, ಮಾಡ್ಬೋದು, ಹೇಳಕ್ ಬರಲ್ಲ. ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಅವರು ಏನಾದರೂ ಮಾಡಬೇಕು. ನನಗೆ ಗೊತ್ತಿಲ್ಲ. ಅಸೆಂಬ್ಲಿ ಒಳಗಡೆ ಇದನ್ನ ಕಿವಿಯಾರೆ ಕೇಳಿಸಿಕೊಂಡು ಕಾದ ಸೀಸವನ್ನ ಕಿವಿಗೆ ಹಾಕಿಕೊಂಡು ಕುಳಿತಿರುವಂತೆ ಕೂತಿರುವ ಪ್ರತಿಪಕ್ಷದ ನಾಯಕರು, ನೀವು ಲಜ್ಜೆಗೆಟ್ಟವ್ರ ತಲೆ ಬಗ್ಗಿಸಿ ನಿಲ್ಲಬೇಕಾಗಿರೋದು ನಾವಲ್ಲ. ಯಾಕಂದ್ರೆ ನಿಮಗಳಿಗೆ ಹೇಳಿದ್ದವರು, ನಮಗಲ್ಲ. ನಮಗ್ ಹೇಳಿದ್ರೆ ಕಾಸೋದ್ರೂ ಪರವಾಗಿಲ್ಲ, ಡಜನ್ ಗಟ್ಲೆ ಖರೀದಿ ಮಾಡ್ತೀವಿ ಕಾಲ್ಗೆ ಹಾಕೋದನ್ನ. ಒಬ್ಬೊಬ್ರಿಗೂ ಒಂದೊಂದು ಫ್ರೆಶ್ ತಗೊಂಡು ಹೊಡಿತೀವಿ. ಕೇಸ್ ಆದ್ರೂ ಪರವಾಗಿಲ್ಲ ಹೊಡಿತೀವಾಗ. ನಿಮಗೆ ಹೇಳಿದ್ದಪ್ಪ, ಸೀಸ ಹಾಕೊಂಡು ಕೂತಿದ್ದೀರಲ್ಲ ಪ್ರತಿಪಕ್ಷದ ಘನತೆವೆತ್ತ ನಾಯಕರು, ಕಿವಿ ಮುಚ್ಕೊಂಡು. ನಾಚಿಕೆ ಆಗಲ್ಲ ನಿಮಗೆ? ಕೊಟ್ರಿ ದೂರ ಈಗಲೂ ಆ ಗನಂದಾರಿ ಸ್ಪೀಕರ್ ಕೈಗೆ ತಗೊಂಡೋಗಿ, ನನಗೆ ಅವಮಾನ ಆಗಿದೆ ಇದರಿಂದ, ಆಚೆ ಜನ ನನ್ನ ಕೇಳ್ತಿದ್ದಾರೆ, ಇಲ್ಲ ತನಿಖೆ ಮಾಡಿಸು ಇಲ್ದಿರಂತ, ಇಲ್ದ್ರೆ ಹೋಗ್ರಿ ಪೊಲೀಸ್ ಸ್ಟೇಷನ್ ಕೊಡ್ರಿ ದೂರನ ಒಂದು. ನೀವೇ ರಟ್ಟಿ ಸಿಟಿ ದೇವಿ ಕೊಡ್ಲಿಲ್ವೇನ್ರಪ್ಪ? ಹೇಳಿದ್ರು ಮಾಡದೇ ಇರೋ ನೀವೆಂತ ಡ್ರಾಮಾ ಮಾಸ್ಟರ್ಗಳಿರ್ಬೇಕು. ಇದನ್ನೇ ಅಡ್ಜಸ್ಟ್ಮೆಂಟ್ ಅಂತ ಕರೆಯೋದು. ಬೇಕು ಹಂಗೆ ಇದನ್ನೇ. ಎಸ್, ರಾಜೇಂದ್ರ ಹೇಳ್ತಾರೆ ಸರ್, ನಮ್ಮ ಪಕ್ಷದವರಿಂದ ಆಗಿ ಹನಿ ಟ್ರಾಪ್ ಆಗಿದೆ ನಾವು ಹೇಳಿದ್ವಾ. ನನಗೂ ಡೌಟ್ ಬಂತು. ಈಗ ಕಳಿಸಿದ್ದೀನಿ ಒಂದೆರಡು ಜನನ. ಏನಂತ ಸರ್? ಸ್ವರ್ಗ ಭೂಲೋಕ ಪಾತಾಳ ಲೋಕದಲ್ಲಿ ಅಡಗಿರಬಹುದಾದ ಅವನು ಯಾವನು ಅನ್ನೋದನ್ನ ಕಂಡಿಡ್ಕೊಂಬ ಅಂತ ಕಳಿಸಿದ್ದೀನಿ. ಅವರೇ ಹೇಳ್ತಾರಲ್ಲ ಸರ್ ಸದನದಲ್ಲಿ, ನಮ್ದೊಂದು ಫ್ಯಾಕ್ಟ್ರಿ ಮರ್ಯಾದೆ ಇಲ್ಲ ನನಗೇನು ತಂದ್ಕೊಳ್ಳೋರು, ನಾವೇನ್ರಿ ಮಾಡಕ್ಕಾಗತ್ತೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ರಾಜಣ್ಣ ಅವ್ರ ಹೆಸರು ತಗೊಂಡ್ರಲ್ಲಪ್ಪ, ಎದ್ದು ನಿಂತ್ಕೊಂಡು ಏನು ಹೇಳಬೇಕಾಗಿತ್ತು? ರೈ, ಯಾವನ ಹೆಸರು ತಗೋತಾ ಇದೀಯಾ ನೀನು? ನೀ ಬಂದು ನೋಡಿದ್ಯಾ? ನಾನು ಹೇಳಿದ್ನಾ? ಎಲ್ಲ ನೀ ಬಂದು ನೋಡಿದ್ಯಾ ನನ್ನ ಮನೇನ? ಯಾರ ಹೆಸರು ತಗೋತಾ ಇದೀಯಾ? ಇನ್ನೊಂದ್ಸರಿ ರಿಪೀಟ್ ಮಾಡಿದ್ರು ನೋಡು, ಕತ್ತರ್ಸಾಕ್ಬಿಡ್ತೀನಿ ನಾಲ್ಗೇನು ಅಲ್ಲೇನೇನೆ. ಏನು ಅನ್ಕೊಂಡಿದ್ಯಾ ಅಂತ ಕೇಳಬೇಕಿತ್ತಪ್ಪ. ಹೌದು ಅಂತ ಒಪ್ಕೊಂಡ್ಬಿಟ್ರು. ಹೌದು, ನನ್ಗೆ ಬಂದ್ಬಿಟ್ಟಿದ್ರು, ನನ್ಗೆಲ್ಲ ಮಾಡ್ಬಿಟ್ರು, ಹಿಂಗೆ ಫ್ಯಾಕ್ಟ್ರಿ ಮಾಡ್ಬಿಟ್ಟಿದ್ದಾರೆ. ಸ್ಪೀಕರ್ ಸಭಾಪತಿಗಳ 40 ಜನದಿದೆ ಅಂತ ಬುರ್ಡೆ ಬಿಟ್ಟಿದ್ದ ಮಂತ್ರಿಗೆ ಮಗನಾಗಿ ಡಿಪೆಂಡ್ ಮಾಡ್ತಿರಲ್ಲ. ನಿಮಗೂ ನಮ್ಮ ಮರ್ಯಾದೆ ಬಿಡ್ಬೇನ್ರಿ. ನಿಮ್ಮ ಅಪ್ಪನ ಕೈಲಿ ದೂರು ಕೊಡ್ಸಿ, ಇಲ್ಲ ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ಎಸ್, ಬರೀ ಇಂಥದೆಯಾ?